Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 118, verse 8. It is better to trust in the Lord than to depend on man. ಕೀರ್ತನೆಗಳು 118 ವಚನ. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನೀವು ಈ ಹೊತ್ತು ನಿಮ್ಮ ಸ್ನೇಹಿತರಿಂದ ಕೈ ಬಿಡಲ್ಪಟ್ಟವರಾಗಿರಬಹುದು, ಅಥವಾ ನೀವು ಬಹಳವಾಗಿ ನಂಬಿದ ಜನರೇ ನಿಮ್ಮನ್ನು ಇವತ್ತು ಕೈ ಬಿಟ್ಟಿರಬಹುದು. ಚಿಂತೆ ಮಾಡಬೇಡಿರಿ, ನೀವು ಕರ್ತನ ಮೇಲೆ ಭರವಸೆ ಇಡಿರಿ. ನಮ್ಮ ಜೀವನದಲ್ಲಿ ಕಷ್ಟಗಳು ಇಕ್ಕಟ್ಟುಗಳು ಎದುರಾದಾಗ ನಾವು ಮೊದಲು ಯಾರನ್ನು ಹುಡುಕುತ್ತೇವೆ? ಈ ಲೋಕದ ಜನರನ್ನು, ನಮ್ಮ ಕುಟುಂಬದವರನ್ನು, ನಮ್ಮ ಸ್ನೇಹಿತರನ್ನು, ಅಥವಾ ಅಧಿಕಾರಿಗಳನ್ನು, ಪ್ರಭುಗಳನ್ನು ಜ್ಞಾಪಿಸಿಕೊಳ್ಳುತ್ತೇವೆ, ಅಥವಾ ಹಣವನ್ನು ಜ್ಞಾಪಿಸಿಕೊಳ್ಳುತ್ತೇವೆ. ನನ್ನಲ್ಲಿ ಹಣ ಇದೆ, ಯಾವ ಸಮಸ್ಯೆ ಬಂದರೂ ನಾನು ಪರಿಹರಿಸಿಕೊಳ್ಳಬಲ್ಲೆ ಎಂಬುದಾಗಿ ಆಲೋಚಿಸುತ್ತೇವೆ. ಆದರೆ ಈ ಹಣ, ಈ ಜನರ ಸಹಾಯ ಇವೆಲ್ಲವೂ ತಾತ್ಕಾಲಿಕವಾದದ್ದು ಪ್ರಿಯರೇ. ಆದುದರಿಂದಲೇ ಕೀರ್ತನೆಗಾರನು ಇವತ್ತು ನಮಗೆ ಅತ್ಯುತ್ತಮವಾದ ಒಂದು ಮಾರ್ಗವನ್ನು ತೋರಿಸ್ತಾ ಇದ್ದಾನೆ, ಶಾಶ್ವತವಾದ ಒಂದು ಮಾರ್ಗವನ್ನು ತೋರಿಸ್ತಾ ಇದ್ದಾನೆ. ಅದ್ಯಾವುದೆಂದರೆ ನಾವು ದೇವರಲ್ಲಿ ಭರವಸೆ ಇಡಬೇಕು. ಮನುಷ್ಯರ ಭರವಸೆ ತಾತ್ಕಾಲಿಕವಾದದ್ದು. ಮನುಷ್ಯರ ಆಲೋಚನೆಗಳು, ಮನುಷ್ಯರ ಪರಿಸ್ಥಿತಿಗಳು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತವೆ. ಅವರು ಇವತ್ತು ಸಹಾಯ ಮಾಡಬಹುದು, ನಾಳೆ ನಮ್ಮಿಂದ ದೂರವಾಗಬಹುದು. ಆದ್ದರಿಂದ ಮನುಷ್ಯರ ಮೇಲೆ ಭರವಸೆ ಇಡಬಾರದು. ಇದೇ ಕೀರ್ತನೆ 118:9 ಹೇಳ್ತಾ ಇದೆ, ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ. ಯಾಕೆ ನಾವು ದೇವರಲ್ಲಿ ಭರವಸೆ ಇಡಬೇಕಂದ್ರೆ, ನಮ್ಮ ದೇವರು ಎಂದೂ ಕೂಡ ಬದಲಾಗದವನು. ಆತನು ನಿನ್ನೆಯೂ ಈ ಹೊತ್ತು ಎಂದೆಂದಿಗೂ ಏಕ ರೀತಿಯಾಗಿರೋ ದೇವರು. ಆತನು ನಾನೇ ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಆತನ ಆಶ್ರಯ ನಿಜವಾದ ಆಶ್ರಯವಾಗಿದೆ. ನಾವು ಆತನ ಬಳಿ ಬಂದು ಕೇಳಿಕೊಳ್ಳುವಾಗ ಆತನು ನಮಗೆ ಒಂದು ಕೋಟೆಯ ಹಾಗೆ ರಕ್ಷಣೆಯನ್ನು ಅನುಗ್ರಹಿಸುತ್ತಾರೆ. ಮತ್ತು ಆತನು ಇಕ್ಕಟ್ಟಿನಲ್ಲಿ ಉತ್ತರವನ್ನು ಕೊಡುವಂಥ ದೇವರು. 5ನೇ ವಚನದಲ್ಲಿ ನಾವು ನೋಡ್ತೇವೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು ಎಂಬುದಾಗಿ. ಹೌದು, ಅದಕ್ಕಾಗಿ ನಾವು ದೇವರನ್ನು ನಂಬಬೇಕು. ನಾವು ದೇವರ ಬದಲಾಗಿ ನಮ್ಮಲ್ಲಿರುವ ಹಣದ ಮೇಲೆ, ನಮ್ಮ ಆಸ್ತಿಯ ಮೇಲೆ, ಅಥವಾ ನಮ್ಮ ಜೊತೆ ಇರುವ ಅಧಿಕಾರಿಗಳ ಮೇಲೆ ಸಹಾಯ ಮಾಡಬಹುದು ಎಂಬುದಾಗಿ ಭರವಸೆ ಇಟ್ಟರೆ ನಮ್ಮ ಆತ್ಮೀಕ ಜೀವಿತ ದುರ್ಬಲಗೊಳ್ಳುತ್ತದೆ ಪ್ರಿಯರೇ. ಯೆರೆಮೀಯ 17:5 ಹೇಳುತ್ತದೆ, ಮಾನವ ಮಾತ್ರರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನು ತನ್ನ ಭುಜಬಲ ಎಂಬುದಾಗಿ ಯಾರು ತಿಳಿದುಕೊಳ್ಳುತ್ತಾರೋ, ಯಾರು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವರಾಗಿದ್ದಾರೋ ಅಂಥವರು ಶಾಪಗ್ರಸ್ತರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ಇನ್ನು ಮುಂದೆ ನಾವು ಮನುಷ್ಯರ ಮೇಲೆ ಭರವಸೆ ಇಡದೆ ಯೆಹೋವ ದೇವರಲ್ಲಿ ಭರವಸೆ ಇಡೋಣ. ನಾವು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಮೊಣಕಾಲೂರಿ ಮೊದಲು ತಂದೆಯಾದ ದೇವರ ಸಲಹೆಯನ್ನು ಕೇಳೋಣ, ಆತನ ಮಾರ್ಗದರ್ಶನವನ್ನು ಬೇಡೋಣ. ದೇವರು ಸಹಾಯ ಮಾಡಲಿಕ್ಕೆಂದೇ ಜನರನ್ನು ನಮ್ಮ ಹತ್ತಿರ ಕಳಿಸಬಹುದು, ಆದರೆ ಆ ಜನರು ದೇವರಿಂದ ಕಳಿಸಲ್ಪಟ್ಟವರು ಎಂಬುದಾಗಿ ತಿಳಿದುಕೊಂಡು ಮೊದಲು ದೇವರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದಕ್ಕಾಗಿ ನನ್ನ ಪ್ರಿಯ ದೇವಜನರೇ, ನೀವು ಈ ಹೊತ್ತಿನ ದಿವಸದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದರೂ, ಯಾವ ಕಷ್ಟ ನಿಮ್ಮನ್ನು ಬಾಧಿಸ್ತಾ ಇದ್ದರೂ, ನೀವು ಅನಾರೋಗ್ಯದಿಂದ ಬಳಲುತ್ತಾ ಇದ್ದರೂ, ಯಾವ ಪರಿಸ್ಥಿತಿಯಲ್ಲಿ ನೀವು ಸಿಲುಕಿಕೊಂಡರೂ, ನೀವು ಮನುಷ್ಯರ ಕಡೆಗೆ ಕೈ ಚಾಚಬೇಡ್ರಿ. ಎಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕರ್ತನ ಕಡೆಗೆ ಕಣ್ಣುಗಳನ್ನೆತ್ತಿರಿ. ಆತನು ಖಂಡಿತವಾಗಿಯೂ ನಿಮ್ಮ ಜೊತೆಗಿದ್ದು ನಿಮಗೆ ಜಯವನ್ನು ಅನುಗ್ರಹಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರು ಕೂಡ ತಮ್ಮ ಜೀವಿತದಲ್ಲಿ ನಿರಾಶೆಯನ್ನು ಅನುಭವಿಸ್ತಾ ಇದ್ದಾರೆ ಕರ್ತನೆ.
ಇನ್ನು ಮುಂದೆ ದೇವ, ನಾವೆಲ್ಲರೂ ನಿನ್ನ ಮೇಲೆಯೇ ಭರವಸೆ ಇಡಲಿಕ್ಕೆ ಸಹಾಯ ಮಾಡು ಕರ್ತನೆ. ನಮ್ಮ ಜೀವಿತದಲ್ಲಿ ಏನೇ ಕಷ್ಟಗಳು ಬಂದಾಗ್ಯೂ, ಯಾವ ಅನಾರೋಗ್ಯತೆ ನಮ್ಮನ್ನು ಕಾಡ್ತಾ ಇರುವುದಾದರೂ ದೇವ, ನಾವು ಮನುಷ್ಯರ ಮುಂದೆ ಕೈ ಚಾಚದೆ ನಿನ್ನ ಮೇಲೆಯೇ ದೃಷ್ಟಿ ಇಡಲಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನಲ್ಲಿ ಮಾತ್ರ ನಂಬಿಕೆ ಇಡಲಿಕ್ಕಾಗುವಂತೆ ಸಹಾಯ ಮಾಡು. ಹೌದು ದೇವರೇ, ನಿಮ್ಮನ್ನೇ ನಂಬುತ್ತೇವೆ ಕರ್ತನೆ. ನೀವು ಮಾತ್ರ ಸಹಾಯ ಮಾಡಲಿಕ್ಕೆ ಶಕ್ತನು ದೇವ. ಇಂದಿನಿಂದ ನಿನ್ನ ಮೇಲೆ ಭರವಸೆ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡು. ನೀನೇ ನಮಗೆ ಕೋಟೆಯು, ಬಂಡೆಯು, ಶರಣನು, ದುರ್ಗವು ಆಗಿದ್ದುಕೊಂಡು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.